ಎವ್ರಿವನ್, ವೆಲ್ಕಮ್ ಟು ದಿ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಲಾಂಗ್ ವೋವಲ್ ಐ ಸೌಂಡ್ನ ಕಲೀಲಿಕ್ಕಿದ್ದೇವೆ. ಯಾವಾಗ ಐ ದ ಲೆಟರ್ ಐ ಬಂದಾಗ ಯೂಶ್ವಲಿ ನಾವು ಅದನ್ನು ಇ ಅಂತ ಪ್ರೊನೌನ್ಸ್ ಮಾಡ್ತೇವೆ. ಆದರೆ ಸಮ್ಟೈಮ್ಸ್ ಇನ್ ಸಮ್ ಆಫ್ ದಿ ಕೇಸಸ್ ನಾವು ಅದನ್ನು ಐ ಅಂತಲೇ ಪ್ರೊನೌನ್ಸ್ ಮಾಡಬೇಕಾಗ್ತದೆ. ದಟ್ ಲಾಂಗ್ ವಾವೆಲ್ ಸೌಂಡ್ ಅಂತ ಹೇಳ್ತೇವೆ. ಸೊ ಯಾವಾಗೆಲ್ಲ ನಾವು ಲಾಂಗ್ ವಾವೆಲ್ ಸೌಂಡ್ ಯೂಸ್ ಮಾಡಬೇಕು ಎಂಬುದನ್ನು ಇವತ್ತಿನ ಕ್ಲಾಸ್ನಲ್ಲಿ ಕಲಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಎವ್ರಿವನ್. ಹಾಯ್. ಗುಡ್ ಈವ್ನಿಂಗ್ ಆಲ್. ಗುಡ್ ಈವ್ನಿಂಗ್. ಹೇಗಿತ್ತು ಕ್ಲಾಸ್ ಎಲ್ಲ ಇತ್ತು ಶಾಲೆಯಲ್ಲಿ? ತುಂಬಾ ಚೆನ್ನಾಗಿತ್ತು. ಹೌದಾ? ತುಂಬಾ ಚೆನ್ನಾಗಿತ್ತು. ನಾವೊಂದು ಹೊಸ ಸೌಂಡ್ ಕಲಿವ. ಓಕೆ? ಸೊ okay, these are the vowels. Okay, A, E, I, O, U. Okay, so each of these vowels has two sounds. Okay, what are those? Long vowel sound and the short vowel sound. Correct? So these two sounds, A and E, these two already ಕಲ್ತಿದ್ದೇವೆ ನಾವು. So in today's class we are going to learn about this one. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಯಾವುದು ಕಲಿತೇವೆ? ಐ. ಓಕೆ, ದ ಲೆಟರ್ ಐ ಲಾಂಗ್ ವಾವೆಲ್ ಸೌಂಡ್ ಕಲಿತೇವೆ. ಅರ್ಥ ಆಯ್ತಲ್ಲ? ಓಕೆ, ಸೊ ನೌ ಐ ವಿಲ್ ಶೇರ್ ಮೈ ಸ್ಕ್ರೀನ್. ಸೊ ಓಕೆ, ಸೊ ಯಾವಾಗೆಲ್ಲ ಲಾಂಗ್ ಐ ಬರ್ತದೆ? ಒನ್ ಈಸ್ ದಿಸ್ ಒನ್. ಮ್ಯಾಜಿಕ್ ಇ ಹೇಳಿದ್ದೆ ಅಲ್ಲ ನಾನು, ನೆನ್ಪುಂಟಾ ಮ್ಯಾಜಿಕ್ ಇ ಕಲಿಸಿದ್ದು? ಓಕೆ, ಇರ್ತದೆ ಇಲ್ಲಿ ಬೇರೆ ಕಾನ್ಸನೆಂಟ್ ಸೌಂಡ್, ಬೇರೆ ಸೌಂಡ್ ಇರ್ತದೆ. ಇಲ್ಲಿ ಐ ಇದ್ರೆ ಇಟ್ ವಿಲ್ ಬಿ ಲಾಂಗ್ ವೋವೆಲ್ ಸೌಂಡ್. ಓಕೆ, ಎಕ್ಸಾಂಪಲ್ ಈಸ್ ನೋಡಿ, ಇಲ್ಲಿ ಇದನ್ನ ಹೇಗೆ ಓದ್ಬೇಕು? ಸಾತ್ವಿಕ್ ಓದು. ಕೈಟ್. ಸೊ ದಿಸ್ ಈಸ್ ಐ. ಏನಕ್ಕದು ಐ ಆಯ್ತು? ಬಿಕಾಸ್ ಇಲ್ಲಿ ಮ್ಯಾಜಿಕ್ ಕೀ ಇದೆ, ಗೊತ್ತಾಯ್ತಲ್ಲ? ಸೊ ಲಾಂಗ್ ಐ ಸೌಂಡ್ ಅಲ್ಲಿ ಒನ್ ವೇ, ದಟ್ ಈಸ್ ವಿತ್ ಮ್ಯಾಜಿಕ್ ಕೀ. ಓಕೆ, ಫಸ್ಟ್ ಅದನ್ನೇ ಕಲಿವ. ಓಕೆ, ಈಗ ಸಿದ್ಧಾಂತ್ ಫಸ್ಟ್ ಒನ್ ಓದು. ಸರಿ ನೋಡು, ಇಲ್ಲಿ ಈ ಉಂಟಾ? ಕಿಟ್ ಅಲ್ವಾ? ಸೊ ದಿಸ್ ಈಸ್ ಕಿಟ್. ಎಲ್ರು ನೋಡ್ತಿದ್ದೀರಲ್ಲ? ಸೊ ಕಿಟ್. ಈಗ ಇಲ್ಲಿ ಯಾರೋ ಇದ್ದಾರೆ, ಯಾರಿದು? ಮ್ಯಾಜಿಕ್ ಇ ಬಂದಾಗ ಲಾಂಗ್ ವೋವೆಲ್ ಸೌಂಡ್ ಬರ್ಬೇಕಂತೆ. ಸೊ ಇದನ್ನು ಓದಂತೆ ಸಿದ್ಧಾಂತ್. ಕೈಟ್. ಯಾಕೆ ಇಲ್ಲಿ ನೀನು ಇದನ್ನ ಐ ಅಂತ ಹೇಳಿದ್ದು ಸಿದ್ಧಾಂತ್? ಹೇಳು, ಯಾಕೆ ಇದು ಐ ಆಗ್ತದೆ? ಬಿಕಾಸ್ ಇಲ್ಲಿ ನಮ್ಗೆ ಮ್ಯಾಜಿಕ್ ಕೀ ಇದೆ, ಗೊತ್ತಾಯ್ತಾ? ಮ್ಯಾಜಿಕ್ ಕೀ ಇರುವಾಗ ಲಾಂಗ್ ವೋವೆಲ್ ಸೌಂಡ್ ಹೇಳ್ಬೇಕು. ಓಕೆ, ಸಾತ್ವಿಕ್ ಓದಿದ್ದು. ಪಿನ್. ವೆರಿ ಗುಡ್. ದಿಸ್ ಒನ್ ಫೈನ್. ವೆರಿ ಗುಡ್. ಅರ್ಥ ಆಯ್ತಾ? ನೋಡ್ತಿದ್ದೀರಲ್ಲ ಎಲ್ರು? ಶ್ರೀಹಾನ್ ಇದು ಓದು.
ಬಿಟ್, ವೆರಿ ಗುಡ್. ಇದೇನು? BIT. White. ವೆರಿ ಗುಡ್. ಸೊ ದಿಸ್ ಈಸ್ ಬಿಟ್. ಹಿಯರ್ ಬೈಟ್. ಗೊತ್ತಾಯ್ತಾ? ವೈಶ್ವಿಕ್ ಓದಿದ್ದು Read. ಹಾ Read. ರಿಡ್. ರ್ ಇ ಡ್. ರಿಡ್. ಇದನ್ ಓದು ವೈಶ್ವಿಕ್. E. ಈ. ದಿಸ್ ಈಸ್ ಮ್ಯಾಜಿಕ್ ಇ ಅಲ್ವಾ? ಮ್ಯಾಜಿಕ್ ಇ ಇರುವಾಗ ಇದರ ಸೌಂಡ್ ಏನಾಗ್ತದೆ? I. ಐ. ವೆರಿ ಗುಡ್. ಈಗ ಓದಂತೆ. Ride. ರೈಡ್. ಮತ್ತೊಂದೇನು? ವೈಶ್ವಿಕ್ ಇಲ್ಲಿ ಕೇಳು. ವೈಶ್ವಿಕ್, ಸಿದ್ಧಾನ್, ಸಾತ್ವಿಕ್ ಎಲ್ರು ಕಿವಿ ಕೊಟ್ಟು ಕೇಳಿ. ಇಲ್ಲಿ ನಾವು ಮ್ಯಾಜಿಕ್ ಇ ಬಂದ್ರೆ ಅದು ಸೈಲೆಂಟ್ ಆಗಿ ಉಳಿತದೆ, ಮಾತಾಡುದಿಲ್ಲ ಅದು. ಗೊತ್ತಾಯ್ತಾ? ಈಗ ನೋಡು, ಸೌಂಡ್ ಮಾಡ್ತದೆ ರ್ ಐ ಡ್. ಇದು ಮಾತಾಡುದಿಲ್ಲ, ಸೈಲೆಂಟ್. ಗೊತ್ತಾಯ್ತಾ? ಸೊ ರೈಡ್. ರೈಡ್ ಅಂತ ಹೇಳಲಿಕ್ಕಿಲ್ಲ, ರೈಡ್. ಗೊತ್ತಾಯ್ತಾ? Right. ಹಾ. ಸೊ ಈ ತರ ಈ ಬಂದ್ರೆ ಅದು ಯಾವಾಗ್ಲೂ ಸೈಲೆಂಟ್ ಆಗಿ ಕೂತ್ಕೊಳ್ತದೆ. ಓಕೆ, ಸೌಂಡ್ ಮಾಡೋದಿಲ್ಲ. ಇದು ಫಸ್ಟ್ ಸೌಂಡ್ ಮಾಡ್ತದೆ, ರ್ ಐ ಡ್, ರೈಡ್. ಓಕೆ, ಓಕೆ. ಎಲ್ರು ಒಟ್ಟಿಗೆ ಗಟ್ಟಿಯಾಗಿ ಓದಿ. ವಾಟ್ ಇಸ್ ದಿಸ್? Kit. ವಾಟ್ ಇಸ್ ದಿಸ್? Kite. Kite. What is this? Pin. What is this? Pine. Fine, very good. What is this? Bit. Bit. What about this? Bit. Yeah. Next one. This one. Red. Bite. This is rid. Red. One, ride. Ride. ಈಗ ಇನ್ನೊಂದು ಲಾಂಗ್ ಐ ಸೌಂಡ್. ಓಕೆ, ದಟ್ ಈಸ್ ಯಾವಾಗ್ಲೂ ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡಿ, ಯಾವ್ದೆಲ್ಲ ಲೆಟರ್ ಇದೆ ಸ್ಕ್ರೀನ್ ಅಲ್ಲಿ? ವೆರಿ ಗುಡ್. ಐ ಜಿ ಎಚ್ ಅಲ್ವಾ? ಸೊ ಐ ಜಿ ಎಚ್ ಸೌಂಡ್ ಹೇಗೆ ಬರ್ತದೆ? ಆಕ್ಚುಲ್ ಆಗಿ ನಾವು ಬೇರೆ ಬೇರೆ ಹೇಳಿದ್ರೆ ಇ ಗ್ ಹ ಅಲ್ವಾ? ಹೌದಲ್ಲ? ಬಟ್ ಯಾವಾಗ ಈ ಮೂರು ಸೌಂಡ್ ಒಟ್ಟಿಗೆ ಇದ್ರೆ ನಾವು ಐ ಅಷ್ಟೇ ಹೇಳ್ತೇವೆ. ಜಿ ಅಂಡ್ ಎಚ್ ರಿಮೈನ್ಸ್ ಸೈಲೆಂಟ್. ಗೊತ್ತಾಯ್ತಾ? ಐ ಎಚ್ ಒಟ್ಟಿಗೆ ಬಂದ್ರೆ ಏನ್ ಹೇಳ್ತೇವೆ? ಐ. ಜಿ ಮತ್ತೆ ಹೆದರಿ ಮಾತಾಡುದೇ ಇಲ್ಲ. ಗೊತ್ತಾಯ್ತಾ? ಐ ಮಾತ್ರ ಸೌಂಡ್ ಮಾಡ್ತೇವೆ. ಸೊ ಐ ಜಿ ಎಚ್, ಐ. ಓಕೆನಾ? ಸೊ ಈಗ ಇಲ್ಲಿ ನೋಡಿ, ಫಸ್ಟ್ ಒನ್ ಸಾತ್ವಿಕ್ ಇದು ಓದು. ಲೈ. ಲೈ. ಲೈಡ್. ಲಾಸ್ಟ್ ಒನ್ ಯಾವ ಸೌಂಡ್? ಟಿ. ಒಟ್ಟಿಗೆ ಓದು. ಲೈಟ್. ಲೈಟ್. ಸೊ ಲ್ ಐ ಟ್ ಅಲ್ವಾ? ಇಲ್ಲಿ ಐ ಜಿ ಎಚ್ ಇದೆ. ಸೊ ಲ್ ಐ
ಲೈಟ್. ಗೊತ್ತಾಯ್ತಾ? ಸಿದ್ಧಾನ್ ಓದು. ನೆಕ್ಸ್ಟ್ ಒನ್. ಇಲ್ಲಿ ಇದು. ಹ್ಮ್. ಹಾ. ಸಿದ್ಧಾನ್ ಇಲ್ಲಿ ನೋಡು. ಐ ಜಿ ಹೆಚ್ ಒಟ್ಟಿಗೆ ಇದ್ರೆ ಸೌಂಡ್ ಐ. ಗೊತ್ತಾಯ್ತಾ? ಜಿ ಅಂಡ್ ಹೆಚ್ ಸೈಲೆಂಟ್ ಆಗ್ತದೆ. ಸೊ ದಿಸ್ ಈಸ್ ಐ. ಸೊ ಐ ಟ್ ಜಾಯಿನ್ ಮಾಡು. ನೈಟ್. ಸೊ ಐ ಟ್ ನೈಟ್. ಗೊತ್ತಾಯ್ತಾ? ಓಕೆ. ವೈಶ್ವಿಕ್ ಓದಿದ್ದು. ರಿಟ್ ಅಲ್ಲ. ಇದು ನಾನು ಸೌಂಡ್ ಯಾವ್ದು ಹೇಳಿದೆ? ಐ, ನಾಟ್ ಇ. ಐ. ಹಾ ಹೇಳು ಈಗ. ರೈಟ್. ಸೊ ದಿಸ್ ಈಸ್ ಐಟ್ ರೈಟ್. ಓಕೆ. ಶ್ರೀಹಾನ್ ಓದಿದ್ದು. ವೆರಿ ಗುಡ್. ಸೊ ದಿಸ್ ಈಸ್ ಹೈ. ಓಕೆ. ಸಾತ್ವಿಕ್ ಓದು. ಪ್ರೊನೌನ್ಸ್ ಮಾಡಂತೆ ಒಂದೊಂದೇ ಲೆಟರ್. ದಿಸ್ ಈಸ್ ದಿಸ್ ಒನ್. ಹೇಳು. ಸೈ. ಓಕೆ. ಸೊ ದಿಸ್ ಇಸ್ ಹೈ. ದಿಸ್ ಇಸ್ ಸೈ. ಓಕೆ. ಗೊತ್ತಾಯ್ತಲ್ಲ? ಸಿದ್ಧಾನ್ ಓದಿದ್ದು. ಸಿದ್ಧಾನ್. ವೆರಿ ಗುಡ್. ಸೊ ದಿಸ್ ಈಸ್ ರೈಟ್. ಸೂಪರ್. ಹಾ ಓದಂತೀಗ. ಇದು ಗ್ ಹೇಳಿಕ್ಕಿದ್ಯಾ? ನಾನು ಹೇಳಿದೆ. ಏನ್ ಹೇಳಿದೆ? ಇದು ಮೂರೊಟ್ಟಿಗಿರುವಾಗ ಐ ಅಷ್ಟೇ ಹೇಳಲಿಕ್ಕೆ. ಓಕೆ. ಇದೆರಡು ಸೌಂಡ್ ಮಾಡುದಿಲ್ಲ. ವೆನ್ ಐ ಜಿ ಎಚ್ ಟುಗೆದರ್, ಐ ಮೇಕ್ಸ್ ದಿ ಸೌಂಡ್. ಜಿ ಅಂಡ್ ಎಚ್ ಕೀಪ್ ಸೈಲೆಂಟ್. ಓಕೆ. ಜಿ ಮತ್ತೆ ಎಚ್ ಸೈಲೆಂಟ್ ಆಗಿ ಕೂತ್ಕೊಳ್ತದೆ. ಹೆದ್ರಿಕೆ ಆಗ್ತದೆ ಅದಕ್ಕೆ. ಐ ಒಟ್ಟಿಗಿರುವಾಗ ಮಾತಾಡುದಿಲ್ಲ. ಗೊತ್ತಾಯ್ತಾ? ಹಾಗೆ ನೆನಪಿಟ್ಕೊಳ್ಳಿ. ಐ ಜಿ ಎಚ್ ಮೂರು ಜನ ಒಟ್ಟಿಗಿರುವಾಗ ಐ ಲಾಂಗ್ ಓವೆಲ್ ಸೌಂಡ್ ಮಾಡಿ ಹೇಳ್ತದೆ ಐ ಅಂತ. ಜಿ ಮತ್ತು ಎಚ್ ಮಾತಾಡುದಿಲ್ಲ, ಹೆದ್ರಿಕೆ ಆಗ್ತದೆ. ಗೊತ್ತಾಯ್ತಾ? ಒಂದು ಸಣ್ಣ ಕತೆ ಓದುವ ನಾವು. ಆಯ್ತಾ? ಸುಸ್ತಾಗ್ತದೆ ಅಲ್ಲ. ಯಾರು ಓದ್ತೀರಿ ಇದನ್ನ? ಫಸ್ಟ್ ಒನ್ ಸಾತ್ವಿಕ್ ಓದು. ಸ್ಟಾರ್ಟ್ ಮಾಡು. ಇದ್ಯಾವ ಸೌಂಡ್? ಫಸ್ಟ್ ಒನ್ ಯಾವ ಸೌಂಡ್? ಎಚ್ ಒಟ್ಟಿಗಿದ್ರೆ ಯಾವ ಸೌಂಡ್? ಓದಂತೆ ಒಟ್ಟಿಗೆ. ಚೀನು. ಚಿನ್ನು ಅಲ್ಲ, ಚೀನು. ಚೀನು. The little chick is not happy today.
ನಾನು ಓದ್ತೇನೆ ನೋಡಿ ನೀವು. ನೆಕ್ಸ್ಟ್ ನಿಮ್ಮ ಹತ್ರ ಓದಿಸ್ತೇನೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಹತ್ರ ಓದಿಸ್ತೇನೆ. ಸ್ಕ್ರೀನ್ ನೋಡಿ, ಕತೆ ಇದು, ಮಿಸ್ ಮಾಡಬೇಡಿ. ಓಕೆ, ಸೊ ಏನಾಯ್ತಂತೆ? ಚೀನು, ದ ಲಿಟಲ್ ಚಿಕ್ is not happy today. Who is this? This is Chinu. The little chick is not happy today. He is not smiling. He is not smiling. Nor is he hopping. ಸ್ಮೈಲ್ ಮಾಡ್ತಾ ಇಲ್ಲಂತೆ, ಫುಲ್ ಬೇಸರದಲ್ಲಿದ್ದಾರಂತೆ. ಯಾಕೆ ನೋಡೋಣ. ದಿಸ್ ಇಸ್ ಚೀನೂಸ್ ಟೀಚರ್. ಓಕೆ, ಸೊ ಚೀನೂಸ್ ಟೀಚರ್, what happened, Chinu? What happened, Chinu? Asked his teacher. Chinu did not reply. He stood looking sad. The teacher took Chinu on his lap. He patted his back. He patted his back. He gave him a hug. A tear rolled over Chinu's cheek. Chinu could not speak. He was very sad. ಓ ಚೀನು, ಟೀಚರ್ ಹೇಳಿದಂತೆ, ಓ ಚೀನು, ಸ್ಪೀಕ್ ಟು ಮೀ ಮೈ ಸನ್, said the teacher. The teacher gave him some water. Chinu is saying now, my dad, muttered Chinu. Chinu ಹೇಳುದಂತೆ, my dad. Teacher is asking, what happened to your dad, dear? What happened to your dad, dear? The teacher was puzzled. ಏನಾಯ್ತು ನಿನ್ನ ಅಪ್ಪನಿಗೆ? ಟೀಚರಿಗೆ ಫುಲ್ ಕನ್ಫ್ಯೂಸ್ ಆಯ್ತಂತೆ. So Chinu is saying, he has gone on a tour. He has gone on a tour. I miss him, said Chinu. The teacher smiled and hugged Chinu. He will be back very soon, dear. Do not worry. Chinu felt much better and smiled back at the teacher. ಕತೆ ಎಂಡ್ ಆಯ್ತು. ಓಕೆನಾ? ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಕಂಟಿನ್ಯೂ ಮಾಡ್ತೇನೆ, ಆಯ್ತಾ? ಇವತ್ತು ಟೈಮ್ ಆಯ್ತು, 6:40. ಬಾಯ್ ಆಗಿದ್ರೆ ಎಲ್ರಿಗೂ. Bye. ಥ್ಯಾಂಕ್ಸ್ ಫಾರ್ ಜಾಯಿನಿಂಗ್. ಬಾಯ್ ಬಾಯ್. ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಕ್ಲಾಸಲ್ಲಿ ಲಾಂಗ್ ಐ, ನೆಕ್ಸ್ಟ್ ಕ್ಲಾಸಲ್ಲಿ ಲಾಂಗ್ ಐದು ಇನ್ನಷ್ಟು ವರ್ಡ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕಿದ್ದೇವೆ. ವಿಡಿಯೋ ಇಷ್ಟವಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.